ನಮಸ್ತೆ ವೀಕ್ಷಕರೇ, PR ಅಕಾಡೆಮಿಗೆ ಸ್ವಾಗತ. ಪ್ರತಿ ಶನಿವಾರ ಬಂತು ಅಂತ ಹೇಳಿದ್ರೆ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರದೇ ಇದ್ರೆ ಹೇಗೆ ಅಲ್ವಾ? ಹೊಸ ವೀಕ್ಷಕರಿಗೆ ಅಥವಾ ಗೊತ್ತಿಲ್ದಿರೋರ ಸಬ್ಸ್ಕ್ರೈಬರ್ಸ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಶನಿವಾರ ನಾವು ಒಂದು ವಿಡಿಯೋ ಮಾಡ್ತೀವಿ. ಏನು ಅಂತ ಹೇಳಿದ್ರೆ ಈ ವಾರ ಕೊನೆಗೊಳ್ತಾ ಇರೋ ಜಾಬ್ಗಳ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಡ್ತೀವಿ. ಅಂದ್ರೆ ಮುಂಚೆನೆ ವಿಡಿಯೋ ಅಪ್ಲೋಡ್ ಮಾಡಿರ್ತೀವಿ, ಆದ್ರೆ ನೀವು ಮಿಸ್ ಮಾಡಿದ್ರೆ ಅಥವಾ ನೋಡಿಲ್ದೇ ಇದ್ರೆ ಯಾವ್ಯಾವ ಈ ವಾರ ಕೊನೆಗೊಳ್ತದೆ ಅಂತ ತಿಳ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಬಹುದು. ಅದಕ್ಕೋಸ್ಕರ ಯಾವ್ಯಾವತ್ತಿಂದ ಅಂತ ಹೇಳಿದ್ರೆ 23 ಆಗಸ್ಟ್ ಇಂದ 30 ಆಗಸ್ಟ್ ತನಕ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಬಗ್ಗೆ ವಿಡಿಯೋ ಇದು. ಸಂಪೂರ್ಣ ತಿಳ್ಕೊಳ್ಳಿ, ಹಾಗೆ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನನೂ ಗವರ್ನಮೆಂಟ್ ಜಾಬ್ ಡೀಟೇಲ್ಸ್ನ ನೀವು ಪಡ್ಕೋಬಹುದು. ಇವಾಗ ಯಾವುದೇ ತಡ ಇಲ್ಲದೆ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಹುದ್ದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 1,50,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ಗಳು ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 60 ವರ್ಷದವ್ರ ತನಕನೂ ಅರ್ಜಿಯನ್ನ ಹಾಕೊಳ್ಬಹುದು. ಅಂತವರು ವಯೋಮಿತಿಯನ್ನ ಏಜ್ ಲಿಮಿಟ್ ಅಲ್ಲಿ ಬರುವಂತವರು ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿದ್ವಿ. ಏನಂತ ಕೊಟ್ಟಿದೀವಿ ಅಂತ ಹೇಳಿದ್ರೆ DHFWS ಅಂತ ಹೇಳಿ ಅದರ ಪಕ್ಕದಲ್ಲಿ ಲಿಂಕ್ ನ ಕೊಟ್ಟಿದೀವಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. ಇದರ ಕೊನೆಯ ದಿನಾಂಕ 25 ಆಗಸ್ಟ್ 2025ಕ್ಕೆ ಕೊನೆಗೊಳ್ತದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಮೊದಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆಮೇಲೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನ ಲಿಂಕ್ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಸರ್ಕಾರಿ ಬ್ಯಾಂಕ್ ಹುದ್ದೆಗಳು, ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನೇಮಕಾತಿ ಇರುತ್ತೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 64,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ಕಸ್ಟಮರ್ ಸರ್ವಿಸ್ ಜಾಬ್ ಇದಾಗಿದೆ. ಇದಕ್ಕೆ ಕೊನೆಯ ದಿನಾಂಕ 26 ಆಗಸ್ಟ್ 2025. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ SBI ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ನ ತಿಳ್ಕೊಳ್ಳಿ. ಗೊತ್ತಾಯ್ತಲ್ಲ ಎಲ್ಲಿ ಕೊಟ್ಟಿರ್ತೀವಿ ಅಂತ ಹೇಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಹಲವಾರು ಸಬ್ಸ್ಕ್ರೈಬರ್ಸ್ ಪ್ರತಿ ಶನಿವಾರ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತೀರಾ. ನೀವು SBI ಅಂತ ಟೈಪ್ ಮಾಡೋ ಅಗತ್ಯನೋ ಅಥವಾ ಕೇಳೋ ಅಗತ್ಯ ಇಲ್ಲ. ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ಆಲ್ರೆಡಿ ಆ ಲಿಂಕ್ ಇರುತ್ತೆ. SBI ಅಂತ ಹೇಳಿ ಅದರ ಪಕ್ಕದಲ್ಲಿ ಒಂದು ಲಿಂಕ್ ಇರುತ್ತಲ್ಲ, ಅದು ಇದರ ಲಿಂಕ್ ಆಗಿರುತ್ತೆ. ಅದನ್ನ ಪಡ್ಕೊಳ್ಳಿ ನೀವು. ನೆಕ್ಸ್ಟ್ ಯಾವ ಸರ್ಕಾರಿ ಹುದ್ದೆ ಅಂತ ನೋಡೋದಾದ್ರೆ ISRO ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನವರು 10th ಪಾಸ್ ಆದವರಿಗೆ ಸರ್ಕಾರಿ ಹುದ್ದೆಯನ್ನ ಕರೆದಿದ್ದಾರೆ. ಇದು ಬೆಂಗಳೂರಿನಲ್ಲೇ ಈ ಹುದ್ದೆಗಳೆಲ್ಲ ಖಾಲಿ ಇದೆ. ವೇತನ 1,40,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿದೆ. ಇದು ಯಾವ ಜಾಬ್ ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ, ನೀವು ಸಂಪೂರ್ಣ ವಿಡಿಯೋ ತಿಳ್ಕೋಬೇಕು ಅಂತ ಹೇಳಿದ್ರೆ ISRO ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ನ ಆಲ್ರೆಡಿ ಕೊಟ್ಟಿದೀವಿ ನಾವು. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ ನ ಸಂಪೂರ್ಣ ತಿಳ್ಕೊಂಡು ಅರ್ಜಿಯನ್ನ ಹಾಕೊಳ್ಬಹುದು. ನೀವು ಈಸಿಯಾಗಿ ಮೊಬೈಲ್ ನಲ್ಲಿ ಅರ್ಜಿಯನ್ನ ಹಾಕೋಬಹುದು. ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾವು ಲಿಂಕ್ ಕೊಟ್ಟಿದೀವಲ್ಲ, ಅದನ್ನ ತಗೊಂಡು ಹೋಗಿ ಸೈಬರ್ನವ್ರಿಗೆ ಕೊಟ್ರೆ ಅವರು ಹಾಕೊಡ್ತಾರೆ. ಯಾಕಂದ್ರೆ ಎಲ್ಲಾ ಜಾಬ್ ಡೀಟೇಲ್ಸ್ ಸೈಬರ್ ಅವ್ರಿಗೆ ಗೊತ್ತಿರೋದಿಲ್ಲ. ಇದರ ಕೊನೆಯ ದಿನಾಂಕ 26 ಆಗಸ್ಟ್ 2025. ಸೊ ಅದಕ್ಕಿಂತ ಮುಂಚೆ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಸರ್ಕಾರಿ ಹುದ್ದೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನೀವಿನ್ನು ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ನೀವು ಲೈಕ್ ಮಾಡಿದಾಗ ಹಲವಾರು ಜನರಿಗೆ ಈ ವಿಡಿಯೋ ತಲುಪುತ್ತೆ, ಮತ್ತೆ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿ ಒಂದು ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ವಿಡಿಯೋ ಯಾವುದು ಅಂತ ಹೇಳಿ ಜಾಬ್ ಡೀಟೇಲ್ಸ್ ನ ತಿಳ್ಕೊಳ್ಳೋಣ. ಕರ್ನಾಟಕ ನೀರಾವರಿ ಇಲಾಖೆಯಿಂದ ಹೊಸ ಅಧಿಸೂಚನೆಯನ್ನ ಪ್ರಕಟಿಸಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 66,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 40 ವರ್ಷದವರು ಕೂಡ ಅರ್ಜಿಯನ್ನ ಹಾಕೊಳ್ಬಹುದು. 18ರಿಂದ 40 ವರ್ಷ ವಯೋಮಿತಿಯ ಡೀಟೇಲ್ಸ್ ಆಗಿರುತ್ತೆ. ಇದಕ್ಕೆ ಕೊನೆಯ ದಿನಾಂಕ 27 ಆಗಸ್ಟ್ 2025. ಅಷ್ಟರೊಳಗಡೆ ಅರ್ಜಿಯನ್ನ ಹಾಕೊಳ್ಳಿ. ವ್ಯಾಪ್ ಕೋರ್ಸ್ ಅಂತ ಹೇಳಿ ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ನ ಕೊಟ್ಟಿದೀವಿ. ಹೇಗೆ ಲಿಂಕ್ ನ ಇರುತ್ತೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಇದು ವಿಡಿಯೋ ಅಲ್ವಾ, ಶನಿವಾರದ ಸಂತೆ. ಇದು ಲಾಸ್ಟ್ ವೀಕ್ ಇನ್ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ ರೆಫರೆನ್ಸ್ಗೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಇದು ಡಿಸ್ಕ್ರಿಪ್ಷನ್, ಇದು ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲ ಲಿಂಕ್ಗಳು ಇರುತ್ತೆ. ಈ ವಾರದ್ದೆಲ್ಲ ಮತ್ತೆ ಕನ್ಫ್ಯೂಸ್ ಆಗಬೇಡಿ, ಇದು ಲಾಸ್ಟ್ ವಾರದ್ದು. ಈ ರೀತಿ ಲಿಂಕ್ ಇರುತ್ತೆ. ಇಲ್ಲಿ BHEL ಅದರ ಪಕ್ಕ ಈ ಸಲಿನೂ ಅಷ್ಟೇ ಇಲ್ಲಿ SBI ಅದರ ಪಕ್ಕ ಲಿಂಕ್ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ ನೀವು.
ಗೊತ್ತಾಯ್ತಲ್ವಾ? ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ. ಇಲ್ಲಿ ಕಮೆಂಟ್ ಬಾಕ್ಸ್ ಇದು. ಕಮೆಂಟ್ ಬಾಕ್ಸ್ ನಲ್ಲೂ ಅಷ್ಟೇ ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ಹಲವಾರು ಜಾಬ್ಸ್ ಇರುತ್ತೆ, ಅದಕ್ಕೋಸ್ಕರ ಶಾರ್ಟ್ ಆಗಿರುತ್ತೆ. ಇಲ್ಲಿ ರೀಡ್ ಮೋರ್ ಕ್ಲಿಕ್ ಮಾಡಿದಾಗ ಎಲ್ಲ ಜಾಬ್ ಡೀಟೇಲ್ಸ್ ಓಪನ್ ಆಗುತ್ತೆ. ಗೊತ್ತಾಯ್ತಲ್ವಾ? ಮತ್ತೆ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಬೇಕು ಅಂತ ಹೇಳಿದ್ರೆ 2ನೇ ಕಮೆಂಟ್ ಅಲ್ಲೇ ಇರುತ್ತೆ. ಇಲ್ಲಿ ಈ ತರ ಕ್ಲಿಕ್ ಮಾಡಿ ರೀಡ್ ಮೋರಿಗೆ, ಇಲ್ಲಿ 3 ಲಿಂಕ್ ಇರುತ್ತೆ. ಗೊತ್ತಾಯ್ತಲ್ವಾ? ಈ ಫಸ್ಟ್ನೇ ಲಿಂಕ್ ಏನೋ ಇದೆಯಲ್ಲ, prgovernmentjobs.com ಅಂತ, ಇದೇನು ಅಂತ ಹೇಳಿದ್ರೆ ನಿಮಗೋಸ್ಕರ ನಾವು ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಗೊತ್ತಿರಲಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ. prgovernmentjobs.com ಅಂತ ಹೇಳಿ. ಏನಕ್ಕೆ ಇದನ್ನ ಕ್ರಿಯೇಟ್ ಮಾಡಿದೀವಿ ಅಂತ ಹೇಳಿದ್ರೆ ಪ್ರತಿದಿನನೂ ಹಲವಾರು ಜಾಬ್ ಡೀಟೇಲ್ಸ್ ನೀವು ತಿಳ್ಕೊಂಡ್ಲಿ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಪ್ರತಿದಿನ ಕರ್ನಾಟಕ ಗೌರ್ಮೆಂಟ್ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್, 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಜಾಬ್ಸ್ ಪ್ರತಿದಿನನೂ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲೇ ಇದೆ. ಇಲ್ಲಿ ತೋರಿಸ್ತೀವಿ ನೋಡಿ. ಇಲ್ಲಿ ಕಮೆಂಟ್ ಬಾಕ್ಸ್ ನಲ್ಲಿ ಇರುತ್ತಲ್ವಾ, ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಅಪ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಫಸ್ಟ್ನೇ ಕಮೆಂಟ್ ಅದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಸೆಂಟ್ರಲ್ 10th ಪಾಸ್ ಜಾಬ್ಸ್ ನ ಲಿಸ್ಟೇ ಇದೆ. ಇಲ್ಲಿಂದ ಕ್ಲಿಕ್ ಮಾಡ್ಬೋದು. ಮೋರ್ ಜಾಬ್ಸ್ ಅಂತ ಕ್ಲಿಕ್ ಮಾಡ್ಬೋದು. ಇಲ್ಲಾಂದ್ರೆ ಕನ್ನಡದಲ್ಲೂ ಕೂಡ ಬಟನ್ಸ್ ಇದೆ, ಇದನ್ನು ಕೂಡ ಕ್ಲಿಕ್ ಮಾಡ್ಬೋದು. ಮತ್ತೆ ನಿಮಗೆ ಏನಾದರೂ ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನ ಜಾಯಿನ್ ಆಗಬೇಕು. ಅದರ ಲಿಂಕ್ ಕೂಡ ನಿಮಗೆ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿದ್ವಿ. ಇಲ್ಲ ಅಂತ ಹೇಳಿದ್ರೆ ಸ್ಕ್ರೋಲ್ ಡೌನ್ ಮಾಡಿದ್ರೆ 2ನೇ ಕಮೆಂಟ್ ಬಾಕ್ಸ್ ನಲ್ಲಿ 2ನೇ ಕಮೆಂಟ್ ಅಲ್ಲಿ ಕೊಟ್ಟಿದ್ದೀವಿ. ಗೊತ್ತಾಯ್ತಲ್ವಾ? ಅಲ್ಲಿಂದ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಇಲ್ಲಾಂದ್ರೆ ಈ ವೆಬ್ಸೈಟ್ ನಲ್ಲಿ ಈ ತರ ಬಟನ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಿ ಕೂಡ ಫಾಲೋ ಮಾಡ್ಕೊಬಹುದು. ಪ್ರತಿದಿನನೂ ನಿಮಗೆ ಯಾವ್ಯಾವ ಜಾಬ್ ಡೀಟೇಲ್ಸ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಆಗ್ತಾ ಇದೆ ಮತ್ತೆ ಯಾವ್ಯಾವ ಜಾಬ್ ಡೀಟೇಲ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಲಿಂಕ್ ಇದು. ಪ್ರತಿದಿನನೂ ಈ ತರ ಲಿಂಕ್ ನ ನಿಮಗೆ ಪ್ರೊವೈಡ್ ಮಾಡ್ತಾನೆ ಇರ್ತೀವಿ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನಲ್ಲಿ. ಸೊ ಫಾಲೋ ಮಾಡೋದು ಮರಿಬೇಡಿ. ಇವಾಗ ನೆಕ್ಸ್ಟ್ ಯಾವ ಜಾಬ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ತಿಳ್ಕೊಳ್ಳೋಣ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದ್ರೆ ತೆರಿಗೆ ಇಲಾಖೆಯಿಂದ ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ವೇತನ 2,10,000 ರೂಪಾಯಿಗಳ ತನಕ ತಿಂಗಳಿಗೆ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿರುತ್ತೆ. ವಯೋಮಿತಿ ಮಿನಿಮಮ್ 18 ವರ್ಷ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕಬಹುದು. ಮ್ಯಾಕ್ಸಿಮಮ್ 56 ವರ್ಷದವರು ಕೂಡ ಅರ್ಜಿಯನ್ನ ಹಾಕೊಳ್ಬಹುದು. ಇದಕ್ಕೆ ಕೊನೆಯ ದಿನಾಂಕ 29 ಆಗಸ್ಟ್ 2025 ಇರುತ್ತೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ವಿ. ಗೊತ್ತಾಯ್ತಲ್ವಾ? ಇನ್ಕಮ್ ಟ್ಯಾಕ್ಸ್ ಅಂತ ಹೇಳಿ ಲಿಂಕ್ ಇದೆಯಲ್ಲ, ಅದು ಇದರ ಜಾಬ್ ಇಂದೇ ಆಗಿರುತ್ತೆ. 29 ಆಗಸ್ಟ್ 2025ಕ್ಕೆ ಕೊನೆಯ ದಿನಾಂಕ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಡೀಟೇಲ್ಸ್ ಅಂತ ಹೇಳಿ ನೋಡೋದಾದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ನಿಗಮದವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿರ್ತಾರೆ. ಈ ಇಲಾಖೆ RBI ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಡಿಯಲ್ಲೇ ಬರುವಂತಹ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ತಿಂಗಳಿಗೆ 88,000 ರೂಪಾಯಿಗಳ ತನಕ ಸ್ಯಾಲ್ರಿ ಇರುತ್ತೆ. ನೀವು ಈಸಿಯಾಗಿ ಮೊಬೈಲ್ ನಲ್ಲೇ ಅರ್ಜಿಯನ್ನ ಹಾಕೊಳ್ಬಹುದು. ಗೊತ್ತಾಯ್ತಲ್ವಾ? BBRNMPL ಅಂತ ಹೇಳಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ. 30 ಆಗಸ್ಟ್ 2025ಕ್ಕೆ ಈ ಜಾಬ್ ಕೊನೆಗೊಳ್ತಾ ಇದೆ. ಸಂಪೂರ್ಣ ಮಾಹಿತಿ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಇಂದ ಪಡ್ಕೊಳ್ಳಿ. ಈ ಜಾಬ್ ನ ಅರ್ಜಿಯನ್ನ ಹಾಕೊಳ್ಳಿ. ಇದಿಷ್ಟು ಈ ಜಾಬ್ ನ ಯಾವ ಜಾಬ್ ಕೊನೆಗೊಳ್ತಾ ಇದೆ ಅನ್ನೋದ್ರ ವಿವರ. ನಿಮ್ಗೇನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.